2019 ಅಲ್ಲಿ ಇನ್ನೂ ಒಂದು ಕ್ವಶನ್ ಕೊಟ್ಟಿದ್ದಾನೆ 12 ಮಾರ್ಕ್ಸ್. ಮಿಸ್ಟರ್ ಪ್ರವೀಣ್ ಎಂಪ್ಲಾಯಿ ಆಫ್ XYZ ಲಿಮಿಟೆಡ್ ಬ್ಯಾಂಗ್ಳೂರ್. ನೋಡಿ ಬ್ಯಾಂಗ್ಳೂರ್ ಅಂತ ಹೇಳಿದ್ರೆ 40% HRA ಕೊಟ್ಟಾಗ, ಅದೇ ರೆಂಟ್ ಫ್ರೀ ಅಕಾಮಿಡೇಷನ್ ಕೊಟ್ಟಾಗ ಸೇಮ್ 10%, 15%, 7 months, 5 months. ಅದು ಮಾಮೂಲಿ, ಏನು ಚೇಂಜ್ ಇಲ್ಲ. ನೋಡಿ ಓದ್ಬೇಕಾದ್ರೆ ಯಾವ ಊರು ಯಾವ ಸಿಟಿ ಅಂತ ಗೊತ್ತಾಗಿದ ತಕ್ಷಣ ಅದು ಮೈಂಡ್ ಅಲ್ಲಿ ಬರಬೇಕು. ಅದಕ್ಕೋಸ್ಕರ ನಾನು ಯಾವಾಗಲೂ ಪ್ರತಿ ಸಾರಿ ಹೇಳ್ತಾ ಇದ್ದೀನಿ. He furnished the following information for the assessment year 24-25. Basic salary 8,000 per month, DNS allowance 6,000 per month, 1,000 enters into retirement benefit. Education allowance 2 children 350 per month per child. HRA 1,600 per month, but actual rent paid by him 3,000 per month. He and company contribute 14% towards RPF. Interest RPF 15% per annum. Rupees 15,000 ಅಂತ ಬರ್ಕೊಳ್ಳಿ. Rupees 15,000. Company paid 6,000 towards income tax. ಅದನ್ನು ಬರ್ಕೊಳ್ಳಿ. Company paid rupees 6,000 towards income tax and 3,000 rupees towards professional tax of Mr. Praveen. He received bonus equals to 2 months of salary. Children's hostel allowance for 2 children 400 per month per child. Compute taxable salary of Mr. Praveen for the assessment year 24-25. ಓಕೆನಾ? ಈಗ ಒಂದು ಆದ್ಮೇಲೆ ಒಂದು ಕ್ಲಿಯರ್ ಆಗಿ ಬರೋಣ. ಫಸ್ಟ್ basic salary is 8,000 per month, 96,000 for 12 months, 96,000. BA 6,000 into 12, 72,000. Education allowance, children's education allowance 350 into 2 into 12, 8,400, and exemption 100 into 2 into 12, 2,400 and 6,000 rupees taxable. ನೋಡಿ ಲಾಸ್ಟ್ ಅಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋವೆನ್ಸ್ ಅಂತಾನು ಇದೆ. ಸೊ 400 per month for 2 childrens, it's 9,600. Less exempted 300 into 2 into 12, 7,200 and 2,400 is taxable. ಕರೆಕ್ಟ್ ಏನಪ್ಪ? ಆಮೇಲೆ ಬೋನಸ್ ಅಂತ ಇದೆ, ಅದನ್ನು ತಗೊಂಡ್ಬಿಡಿ. ಬೋನಸ್ 2 months ಬೇಸಿಕ್ ಅಂತ ಹೇಳ್ತಾ ಇದ್ದಾನೆ. 2,000 into 2, 16,000. ಕರೆಕ್ಟಾ? ಈಗ ನೆಕ್ಸ್ಟ್ HRA ಅಂತ ಇದೆ. HRA ಆಮೇಲೆ ಮಾಡ. ಓಕೆನಾ? ನೆಕ್ಸ್ಟ್ ಕಂಪನಿ ಕಾಂಟ್ರಿಬ್ಯೂಟ್ಸ್ and he contributes RPF 14% ಅಂತ ಹೇಳಿದ್ದಾರೆ. ಸೊ his contribution to RPF exempted. ಕರೆಕ್ಟಾ? ಕರೆಕ್ಟ್ ಸರ್. ಕಂಪನಿ ಕಾಂಟ್ರಿಬ್ಯೂಷನ್ 14% to RPF. ನೋಡಿ 14%, ಬಟ್ ಎಕ್ಸೆಂಪ್ಷನ್ ಇರೋದು 12%, 2% ಟ್ಯಾಕ್ಸ್ ಮಾಡಬೇಕಾಗುತ್ತೆ, ಗೊತ್ತಿಲ್ಲ. ಕರೆಕ್ಟ್ ಏನಪ್ಪ? ಇಂಟ್ರೆಸ್ಟ್ ಆನ್ RPF, ಇಂಟ್ರೆಸ್ಟ್ ಆನ್ RPF 15,000 rupees ಕೊಡ್ತಾ ಇದ್ದಾರೆ 15%, ಬಟ್ ಎಕ್ಸೆಂಪ್ಷನ್ ಇರೋದು 9.5%, 5.5% ಎಷ್ಟಾಗುತ್ತೆ? 5,500 rupees ಆಗುತ್ತೆ. ಹೌದನಪ್ಪ? ನೋಡಿ ಇನ್ಕಮ್ ಟ್ಯಾಕ್ಸ್, ಮಿಸ್ಟರ್ ಪ್ರವೀಣ್ ಇನ್ಕಮ್ ಟ್ಯಾಕ್ಸ್ ನ ಕಂಪನಿ ಪೇಮೆಂಟ್ ಮಾಡಿದ್ದಾರೆ, ಫುಲ್ಲಿ ಟ್ಯಾಕ್ಸಬಲ್ ಅಲ್ವಾ? ಸೊ ಇನ್ಕಮ್ ಟ್ಯಾಕ್ಸ್ ಪೇಡ್ ಬೈ ಕಂಪನಿ 6,000. ಪ್ರೊಫೆಷನಲ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ಕಂಪನಿನೇ, ಕರೆಕ್ಟಾ? ಪ್ರೊಫೆಷನಲ್ ಟ್ಯಾಕ್ಸ್ ಪೇಡ್ ಬೈ ಕಂಪನಿ 3,000, ಅದು ಕೂಡ ಟ್ಯಾಕ್ಸ್. ಬೋನಸ್ ಆಯ್ತು, ಎಲ್ಲ ಆಗೋಯ್ತು. ಕರೆಕ್ಟಾ? ಈಗ HRA ಒಂದು ಬಾಕಿ ಇದೆ, RPF ಒಂದು ಬಾಕಿ ಇದೆ. ಅದಕ್ಕೆ ನಾವೇನ್ ಮಾಡ್ತೀವಿ? ಸ್ಯಾಲರಿ ಫಾರ್ RPF ಅಂಡ್ HRA, ಬೇಸಿಕ್ ಸ್ಯಾಲರಿ, BA ರಿಟೈರ್ಮೆಂಟ್ ಬೆನಿಫಿಟ್ ಬರಬೇಕು, ಕಮಿಷನ್ ಸೇಲ್ಸ್ ಮೇಲೆ. ಇಲ್ಲಿ ಬೇಸಿಕ್ ಸ್ಯಾಲರಿ 96,000 ಇದೆ, ಬಟ್ DA 6,000ದಲ್ಲಿ ಬರೀ 1,000 ರೂಪಾಯಿ ಮಾತ್ರ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ
1000 into 12 ಆದ್ರೆ 12,000 ಮಾತ್ರ ರಿಟೈರ್ಮೆಂಟ್ ಬೆನಿಫಿಟ್ ಬರುತ್ತೆ. ಕಮಿಷನ್ ಏನು ಇಲ್ಲ. 1,08,000 rupees ಸ್ಯಾಲರಿ ಫಾರ್ ದ ಪರ್ಪಸ್ ಆಗುತ್ತೆ. ಈ 1,08,000 ಮೇಲೆ 2% 2,160 ಟ್ಯಾಕ್ಸಬಲ್ ಮಾಡಿ. ಈಗ HR ಏನ್ ಮಾಡಬೇಕು? ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ HRA ಬೇಸಿಕ್ ಆಕ್ಚುಯಲ್ HRA ರಿಸೀವ್ ಎಷ್ಟಪ್ಪ? ಆಕ್ಚುಯಲ್ HRA 1,600 per month. 1,600 into 12 ಅಂದ್ರೆ 19,200. 200 less exempted least of the following. Correcta? Correct, sir. Actual HRA 19,200. 19,200. ಎರಡನೇದು 40%. ಯಾಕೆ ಅಂದ್ರೆ ಬೆಂಗಳೂರಲ್ಲಿ ಬೆಂಗಳೂರು. ಕರೆಕ್ಟಾ? ಹಾ, ಸರ್. ಇಲ್ಲಿ ಬರೆದಿರ್ತೀನಿ ಬ್ಯಾಂಗ್ಳೂರು 1,08,000 ಮೇಲೆ 40%. 43,200. ಆಕ್ಚುಯಲ್ ರೆಂಟ್ ಪೇಮೆಂಟ್ ಮಾಡೋದು ಎಷ್ಟು? 3,000 per month. 3,000 ಇಂಟು 12. 36,000. ಅದರಲ್ಲಿ 10% ಆಫ್ ಸ್ಯಾಲರಿ ಮೈನಸ್ ಮಾಡಿ. 10,800 minus. ಇನ್ ಬ್ಯಾಲೆನ್ಸ್ ಎಷ್ಟಪ್ಪ ಬರುತ್ತೆ ಅಂದ್ರೆ 25,200. ಯಾವ ಕಡಿಮೆ ಇದೆಯಪ್ಪ? 19,200. ಅಲ್ಲಿಗೆ HRA ಇಲ್ಲ. ಟೋಟಲ್ ಮಾಡಿದ್ರೆ 6, 5, 6, 10, 1, 4, 10, 15, 17, 23, 25, 31, 33, 33, 39, 3 carries 4 plus 7, 11, 11 plus 1. 2,09,060. ಕರೆಕ್ಟಾ? Correct, sir. ಇದರಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 60, ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000. 50,000. ನೋಡಿ, ಪ್ರೊಫೆಷನಲ್ ಟ್ಯಾಕ್ಸ್ ಕಂಪನಿ ಪೇಮೆಂಟ್ ಮಾಡಿದ್ರು ಇಲ್ಲಿ ಕೊಡ್ತೀವಿ. ಕರೆಕ್ಟಾ? ಹಾ, ಸರ್. ಪ್ರೊಫೆಷನಲ್ ಟ್ಯಾಕ್ಸ್ 3,000. 1,56,060. ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಸ್ಯಾಲರಿ. Yes, sir. ಏನಾದ್ರೂ ಇದೇನಪ್ಪ ಇದ್ರೆ ಕಲಿಯೋದು ಎಷ್ಟು ಪ್ರಾಬ್ಲಮ್ ಮಾಡ್ತಾ ಇದ್ರಲ್ಲ, ಇನ್ನೂ ಒಂದಷ್ಟು ಪ್ರಾಬ್ಲಮ್ Sir, ಹೇಳು. ಪರವಾಗಿಲ್ಲ. interest on RPF workout calculations 15,000. 15,000 ಜಸ್ಟ್ ಇದು ಮಾಡ್ಕೊಂಡು ನೀವು ಬರ್ಕೋಬೇಕು. ಕ್ವಶನ್ ಅಲ್ಲಿ ನೋಡಿ, ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದೆಯಲ್ಲ 90ದ್ದು ಎಷ್ಟಿದೆಯಲ್ಲ ಕ್ವಶನ್ ಪೇಪರ್